ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪು ವ್ಲಾಗ್ಸ್. ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ತೀರಾ. ಇವತ್ತು ನಮ್ಮ ಮನೇಲಿ ಏನು ಮಾಡ್ತಿದ್ದಾರೆ ಮತ್ತು ಏನು ಸ್ಪೆಷಲ್ ಅಂತ ಎಲ್ಲ, ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದಾರೆ, ಹಾಗೆ ಯಾರ್ಯಾರು ಬಂದಿದ್ದಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಕುಸು ಹಾಯ್, ಏನು ಸ್ಪೆಷಲ್? ಹಾಯ್ ದೊಡ್ಡಮ್ಮ. ಹಾಯ್ ಪಾರು. ನಮ್ಮ ಅಜ್ಜಿ ಆ್ಯಂಡ್ ನಮ್ಮ ದೊಡ್ಡಮ್ಮ ಇಬ್ಬರು ಬಂದಿದ್ದಾರೆ ಇವತ್ತು. ಕುಸು ನೆನ್ನೆ ಎತ್ತು ಬಂದ್ಲು. ಇವಾಗ ಅವಳು ಹುಳ್ಳಿಕಾಯಿ ಪಲ್ಯ ಮಾಡ್ತಿದ್ದಾಳೆ ಗಾಯ್ಸ್. ಆ್ಯಂಡ್ ನಮ್ಮ ಮಮ್ಮಿ ಅಡುಗೆ ಮನೇಲಿ ಏನೋ ಮಾಡ್ತಿದ್ದಾರೆ. ಅಮ್ಮ ಏನು ಮಾಡ್ತಿದ್ಯಾ? ಇಡ್ಲಿ ಇಡ್ತಾ ಇದ್ದೀನಿ ಇವತ್ತು ಟಿಫನಿಗೆ ಇಡ್ಲಿ ಆ್ಯಂಡ್ ಊಟಕ್ಕೆ ಸ್ಪೆಷಲ್ ಇವತ್ತು ನಮ್ಮ ಮನೇಲಿ ಒಬ್ಬಟ್ಟು, ಹುಳ್ಳಿಕಾಯಿ ಪಲ್ಯ, ಹಾಗೆ ಕೋಸಂಬರಿ, ಆಮೇಲೆ ಒಬ್ಬಟ್ಟಿನ ಸಾರು, ಅನ್ನ. ಇಷ್ಟು ಸ್ಪೆಷಲ್ ಇರುತ್ತೆ. ಎಂತ ಗೊತ್ತುಂಟ ಗಾಯ್ಸ್, ನಾವು ಬೋಂಡ ಮಾಡ್ತಾ ಇದೀವಿ. ಬೋಂಡ ಕಲಿಸ್ತಾ ಇದೀನಿ. ಬೋಂಡ ಕಲಿಸ್ತಾ ಇದ್ದೀನಿ ನೀನು. ಅಜ್ಜಿಗೆಲ್ಲ ಹೇಳ್ಸ್ಕೊಂಡು ಮಾತಾಡ್ಬೇಕಾ ನೀನು? ಮಾತಾಡಕ್ಕೆ ಬರಲ್ಲ ಗೈಸ್. ಈ ಥರ ಬೋಂಡ ಕಲ್ಸೋದನ್ನ ನೀವು ಎಲ್ಲಾದ್ರೂ ನೋಡಿದ್ರಾ? ಈ ಬೋಂಡನ ನೀವು ಕೂಡ ತಿನ್ಬೇಕು ಅಂದ್ರೆ ಬೇಗ ನಮ್ಮ ಮನೆಗೆ ಬಂದ್ಬಿಡಿ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಈ ಹುಡುಗಿ ನನ್ನ ಬಿಟ್ಬಿಟ್ಟು ತಿಂತು. ಇನ್ನ ಸ್ನಾನ ಮಾಡಿಲ್ಲ, ಗಬ್ಬು ಇದು. ಅದಕ್ಕೆ ಬಟ್ಟೆ ಹೊಡಿಕೋತಾ ಇದೆ. ಈಗ ನಾನು ಇವಾಗ ಟಿಫನ್ ಇಡ್ಲಿ, ಬೋಂಡ, ಚಟ್ನಿ, ಸಾಂಬಾರ್ ಇಷ್ಟು ರೆಡಿ ಆಗಿದೆ. ಇವಾಗ ಟಿಫನ್ ತಿಂದು ಮತ್ತೆ ಸಿಗುವ ಗಾಯ್ಸ್. ಬಾಯ್. A few moments later. ಗೈಸ್, ಇವಾಗ ಇನ್ನೊಬ್ರು ಹಾಡಾಗಿದ್ದಾರೆ. ನಮ್ಮ ಅತ್ತೆ ಬಂದಿದ್ದಾರೆ. ಹಾಯ್ ಅತ್ತೆ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಈಗ ಮನೆ ಹತ್ರ ಹೋಗ್ಬಿಟ್ಟು ನಮ್ಮ ಮಮ್ಮಿನ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗೆಲ್ಲ ಪೂಜೆಗೆ ಅಲ್ಲಿ ಮನೆ ಹತ್ರಕ್ಕೆ ಹೋದ್ರು. ನಾನು ಕೂಡ ಒಂದು ಚಂಬಲ್ ನೀರು ತಗೊಂಡು ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮ ಆಂಟಿಯವ್ರನ್ನ ಕರೆದುಬಿಟ್ಟು ಹಾಗೆ ಮನೆ ಹತ್ರ ಹೋಗಿ ಅಲ್ಲಿ ಮುಲ್ಡಾಕಂದ ನಿಮಗೂ ಕೂಡ ತೋರಿಸ್ತೀನಿ. ಇಷ್ಟೇ ಅಲ್ವಾ? ಇಷ್ಟೇ ಎಲ್ಲ. ದೀಪಿಕಾ ಅಕ್ಕ ಚಪಾತಿ ತಿಂತಿದ್ದಾರೆ ಗಾಯ್ಸ್. ನಮ್ಮ ಆಂಟಿ ಮಾಡ್ಕೊತಾ ಇದ್ದಾರೆ. ಇನ್ನು ಕೆಸರಾಗದೆ ಬಾಯಿ ಮೊಸರಾಗದೆ ದೇವರನ್ನು ಸೂರಿಸದೆ ಪ್ರತಿಫಲ ಸಿಗುವುದೇ ಸಿರಿ ಸುಖ ಬಾಳ ಪಯಣದಲ್ಲಿ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಪೂಜೆ ಎಲ್ಲ ಮುಗಿಸಿದಾಯ್ತು. ಮನೆಗೆ ಹೋಗ್ಬಿಟ್ಟೀಗ ಅಲ್ಲಿ ಒಬ್ಬಟ್ಟು ತರ್ತಾವ್ರೆ. ಒಬ್ಬಟ್ಟು ಮಾಡ್ತಿದ್ದಾರೆ ಗೈಸ್. ಅದಕ್ಕೆ ಅಲ್ಲಿ ಹೋಗಿ ಒಬ್ಬಟ್ಟು ಮಾಡತ್ತವ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ನಾನು ಮತ್ತು ಇವಳು ಮನೆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಫಿನಿಶ್ ಆದ್ಮೇಲೆ ಬಂದು ಅವ್ರಿಗೆ ಊಟ ಕೊಡಬೇಕಲ್ಲ, ಸೊ ಎಲ್ಲ ಪ್ರಿಪೇರ್ ಮಾಡಬೇಕಲ್ಲ, ಅದಕ್ಕೆ ಅಲ್ಲಿಗೆ ಮನೆ ಕಡೆ ಹೋಗ್ತಾ ಇದ್ದೀವಿ. ಮನೆ ಹತ್ರ ಬಂದು ನಮ್ಮ ಮನೆ ಹತ್ರ ಅಲ್ಲಿ ಒಳಗಡೆ ಇವಾಗ ಒಬ್ಬಟ್ಟಿಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ನಮ್ಮ ಆಂಟಿ ನೋಡಿ ಅಲ್ಲಿ. ಹಾಯ್ ಆಂಟಿ. ಎಲ್ಲ ಜೋರಾಗಿ ಮಾತಾಡ್ತಿದ್ದಾರೆ. ಬನ್ನಿ ಎಲ್ಲರೂ ಒಬ್ಬರ್ತೀನಿ. ಯಾರ್ಯಾರು ಏನೋ ಅಪ್ಪು ಬ್ಲಾಗ್ ನೋಡ್ತಿದ್ದೀರಾ ಅವರೆಲ್ಲ ಒಬ್ಬರ್ತೀನಿ ಬನ್ನಿ. ಇವಾಗ ಇದನ್ನು ಪಾತ್ರೆ ಎತ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಅವ್ರಿಗೆ ಊಟ ಬಡಿಸಿ ಅಷ್ಟೇ. ಇವತ್ತು ಮೋಲ್ಡ್ ಹಾಕಿದ್ದು ಮುಗೀತು. ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ನನಗೂ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಷ್ಟೇ ಗೈಸ್, ಊಟ ಬಡಿಸಿದ್ಮೇಲೆ ಸಿಗುವ. ಬಾಯ್. 2 hours later. ಬಾಯ್. ನಮ್ಮನೆಗೆ ಇವತ್ತು ಯಾರ್ಯಾರು ಬಂದಿದ್ರು ಅಂತ ಗೊತ್ತಾಗಬೇಕು ಅಂದ್ರೆ ಈ ವ್ಲಾಗ್ ಎಂಡವರೆಗೂ ನೋಡಿ. ಬರೀ ಇಂಥದೆಯಾ ಗೈಸ್. ಎಲ್ಲ ಮುಗೀತು. ಇವಾಗ ಫುಲ್ಲು ಮನೆಯೆಲ್ಲ ಖಾಲಿ ಹೊಡಿತಿದೆ. ಎಲ್ಲರೂ ಹೋದರು. ನಾನು ವೀಡಿಯೋ ಕ್ಲಿಪ್ಸ್ನ ಜಾಸ್ತಿ ತೊಗೊಳಕ್ಕಾಗಿಲ್ಲ, ಬಿಕಾಸ್ ಕೆಲಸ ಜಾಸ್ತಿ ಇರೋದ್ರಿಂದ ನಾನು ವೀಡಿಯೋ ಕ್ಲಿಪ್ಸ್ನ ಜಾಸ್ತಿ ತೊಗೊಳಕ್ಕಾಗಿಲ್ಲ. ಹಾಗೆ ನಾನು ವೀಡಿಯೋ ಯಾವ್ದು ತೊಗೊಂಡಿದ್ದೀನೋ ಆ ಕ್ಲಿಪ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. ತುಂಬ ಎಲ್ಲ ಕೆಲಸ ಇದೆ. ಇದೆಲ್ಲ ಕೆಲಸ ಮಾಡಬೇಕೀಗ. ಮತ್ತು ಫುಲ್ಲು ಅಡುಗೆ ಮನೆಯಲ್ಲೆಲ್ಲ ಅಡ್ಬಿಟ್ಟಿದೆ. ಅದನ್ನೆಲ್ಲ ಕೆಲಸ ಮಾಡಿ ಆಗಲೇ ಟೈಮ್ ಈಗ ಎಷ್ಟು 5 o'clock ಆಗಿದೆ. ಎಲ್ಲ ಹೋದರು, ಎಲ್ಲ ಮುಗೀತು. ಫಸ್ಟ್ನೇ ಮೋಡ್ ತುಂಬಾ ಸೂಪರಾಗಾಯಿತು. ನೆಕ್ಸ್ಟ್ ನಾಳೆ ಮಾದಪ್ಪನ ಬೆಟ್ಟಕ್ಕೆ ಬೇರೆ ಹೋಗೋದ್ರಿಂದ
ಎಲ್ಲ ಇವತ್ತೇ ಕ್ಲೀನ್ ಮಾಡಿ ಎತ್ತಿಡಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಎಲ್ಲ ಕ್ಲೀನ್ ಮಾಡಬೇಕು. ಈ ವ್ಲಾಗ್ನ ಹೀಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.